2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 265 ಫೈನಲ್ ವೇರಿಯಂಟ್ ತರ ಕಾಣಿಸುತ್ತೆ ನಿಮ್ಗೆ. ಗಾಡಿ ಸೂಪರ್ ಆಗಿರುತ್ತೆ. ಸೊ ವೈಟ್ ಕಲರ್ ಯಾರ ಪ್ಲಸ್ ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್ 2,20,000 ಕೊಟ್ಬೇಡ ಸರ್. 220 ಫೈನಲ್ ಸರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಸರ್. 1,90,000 ಕೋಟಿಂಗ್ ಇದೆ. 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1,80,000 ಫೈನಲ್ ಮಾಡ್ಕೊಡ್ತೀನಿ. ಡೆಡ್ ಲೈನ್ ಪ್ರೈಸ್. ಹೌದು ಸರ್. ಸರ್ ಟ್ರ್ಯಾಕ್ ಸಿಗುತ್ತಾ ಸರ್? ಸರ್ ಟ್ರ್ಯಾಕ್ ಸಿಗುತ್ತೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ಟ್ರ್ಯಾಕ್ ಬೇಕಾದ್ರೆ ತಕ್ಕೊಡ್ತೀವಿ ಸರ್. ಓಕೆ ಓಕೆ. ಬಟ್ ಈ ಪ್ರೈಸ್ ಗೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 3,25,000 ಸರ್. 325 ಫೈನಲ್. 1,80,000 ಫೈನಲ್. 74,000 ಡ್ರೈವನ್ ಆಗಿದೆ ಸರ್. ಓಕೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು 2,25,000 ಕೊಟ್ಬಿಡ್ತೀನಿ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 2,20,000 ಆಗುತ್ತೆ ಸರ್. 2,20,000. ಹೌದು. ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಡೀಸೆಲ್ ಗಾಡಿ ಸಿಗಲ್ಲ. ರೇಟ್ ಬಂದ್ಬಿಟ್ಟು ನಿಮ್ಗೆ 2,45,000 ಫೈನಲ್ ಆಗುತ್ತೆ ಸರ್. 2,45,000 2,30,000 ಕೊಟ್ಬೇಡ ಸರ್. 230 ಫೈನಲ್ ಕೊಟ್ಬೇಡ ಸರ್ ಕಸ್ಟಮರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು 1,40,000 ಕೋಟಿಂಗ್ ಇದೆ. 1,35,000 ಬಂದ್ರೆ ಬಿಟ್ಬಿಡ್ತೀನಿ ಸರ್. 135 ಫೈನಲ್ ಮಾಡ್ಕೊಟ್ಬೇಡ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಹತ್ರ ಇದೀವಿ. ಈ ಲೊಕೇಶನ್ ಇಂದ ಇವಾಗ ಬಂದ್ಬಿಟ್ಟು 15th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಎಲ್ಲ ಹೊಸ ಸ್ಟಾಕ್ ಎಲ್ಲ ಬಂದಿದೆ. ಹತ್ತತ್ರ ನಿಮ್ಗೆ 40 ರಿಂದ 50 ಗಾಡಿಗಳು ಇವತ್ತು ಈ ವಿಡಿಯೋದಲ್ಲಿ ಸಿಗುತ್ತೆ. ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದ್ದಾರೆ. ಸರ್, ವೆಲ್ಕಮ್ ಟು ಚಾನಲ್ ಸರ್. ಸರ್, ಇವಾಗ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ಎಷ್ಟು ಕಾರ್ಸ್ ಇದೆ ಸರ್? ಅರೌಂಡ್ 45 ಇಂದ 50 ವೆಹಿಕಲ್ಸ್ ಇದೆ ಸರ್. 45 ಇಂದ 50 ವೆಹಿಕಲ್ಸ್ ಇದೆಯಾ ಸರ್? ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 2000 ರೂರಲ್ ಬಂದ್ಬಿಟ್ಟು 2011 10 ನಿಂದ ರೂರಲ್ ಸರೌಂಡಿಂಗ್ 100 ಕಿಲೋಮೀಟರ್ಸ್ ಔಟ್ ಆಫ್ ಎಲ್ಲ ಬಂದ್ಬಿಟ್ಟು 12 ಮೇಲೆ. ಸೊ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ನಿಮ್ಗೆ ಹತ್ತತ್ರ 60 to 70% ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ಪೂರ್ತಿ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ. ಸೊ ಇವಾಗ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಹುಂಡೈ ಮ್ಯಾಗ್ನಾ i10 ಸರ್. ಇದು ಮ್ಯಾಗ್ನಾನ ಇದು? ಸರ್ ಹೇಳಿ ಸರ್, ಕಾರು ಪ್ರೈಸ್. ಸರ್ ಇದು 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ. 82,000 ಡ್ರೈವನ್ ಆಗಿದೆ. ಓಕೆ. ಸಿಂಗಲ್ ಓನರ್ ವೆಹಿಕಲ್ ಮ್ಯಾಗ್ನಾ. ಹೌದು. ಸಿಂಗಲ್ ಓನರ್ ವೆಹಿಕಲ್. ಬರೀ 82,000 ಕಿಲೋಮೀಟರ್ ರನ್ ಆಗಿದೆ. ನೋಡ್ತಾ ಇರ್ಬೋದು, ಗಾಡಿಯಲ್ಲಿ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್, ಇದು 1.2 ಇಂಜನ್. ಮೈಲೇಜ್ ಏನ್ ಬರುತ್ತೆ ಸರ್? ಸರ್ ಇದು 16+ ಬರುತ್ತೆ ಸರ್. 16+ ಆರಾಮಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಕಾರ್ ಎಷ್ಟು ನೀಟ್ ಆಗಿ ಕ್ಲೀನ್ ಆಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಹೊಸ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಮ್ಯೂಸಿಕ್ ಸಿಸ್ಟಮ್ ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್, ಈ ಹುಂಡೈ i10 ಗೆ ಸ್ಪೋರ್ಟ್ಸ್ ವೇರಿಯಂಟ್ ಇದು ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದಕ್ಕೆ ಒಳ್ಳೆ ಪ್ರೈಸ್ ಬಂದ್ಬಿಟ್ಟು 2,70,000 ಹೇಳ್ತಾರೆ. 2,60,000 ಫೈನಲ್ ಮಾಡ್ಕೊಡ್ತೀನಿ. 260 ಫೈನಲ್ ಮಾಡಿ ಕೊಡ್ತೀನಿ ಸರ್. ಇನ್ನೊಂದು ಹುಂಡೈ i10 ಅಲ್ಲ, i20 ನೋಡ್ತಾ ಇರ್ಬೋದು. ಅದು ಕೂಡ ಡೀಸೆಲ್ ಕಾರು. ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಟಾಪ್ ಅಂಡ್ ಅನ್ಸುತ್ತೆ. ಅಲಾಯ್ ವೀಲ್ಸ್, ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್, ಇದು ಓನರ್ಶಿಪ್ ಏನಾಗಿದೆ ಸರ್? ಇದು 2013 ಮಾಡಲ್, ಡೀಸೆಲ್ ವೇರಿಯಂಟ್. ಓಕೆ. i20 ಸ್ಪೋರ್ಟ್ಸ್ ವರ್ಷನ್. ಹೌದು. ಸೆಕೆಂಡ್ ಓನರ್ ಆಗಿದೆ. ಓಕೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಗಾಡಿ ಬಂದ್ಬಿಟ್ಟು 96,000 ಡ್ರೈವನ್ ಆಗಿದೆ. ಓಕೆ. ಸ್ಪೋರ್ಟ್ಸ್ ವರ್ಷನ್ ಇದು? ಸ್ಪೋರ್ಟ್ಸ್ ವರ್ಷನ್ ಸರ್. ಸರ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಒಂದು 4,25,000 ಕೊಟ್ಬಿಡೋಣ ಸರ್. 4,20,000 ಕೊಟ್ಬಿಡೋಣ ಸರ್. 4,20,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, 4,20,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಅಲಾಯ್ ವೀಲ್ಸ್, ಅದು ಕೂಡ ಡೀಸೆಲ್ ಕಾರು. ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ. ಸರ್, ಇದು i20 ಡೀಸೆಲ್ ಮೈಲೇಜ್ ಒಂದು 18-20 ಬರುತ್ತಾ ಸರ್? ಸರ್ 18+ ಬರುತ್ತೆ. 18+ ಬರುತ್ತೆ. ಹೌದು. ಸೊ ಸೆಲೇರಿಯಾ ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ ಗಾಡಿ ಮಾತ್ರ. ಅಂಡ್ ಸೆಲೇರಿಯಾ ಬಂದ್ಬಿಟ್ಟು ZXi ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟು ಇಲ್ಲ. ಅಂಡ್ ನೋಡ್ತಾ ಇರ್ಬೋದು 95%, 100% ಟೈರ್ ಎಲ್ಲ ಇದೆ ನಿಮ್ಗೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ZXi ಟಾಪ್ ಎಂಡ್ ಅನ್ಸುತ್ತೆ. ಸೊ ನಿಮ್ಗೆ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ.
ಸೊ ಸೆಲೆರಿಯೋ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಈ ಕಾರ್ಗೆ ಸೂಪರ್ ಆಗಿರುತ್ತೆ. ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ ಬರುತ್ತೆ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಸೆಲೆರಿಯೋ ಓನರ್ಶಿಪ್ ಏನಾಗಿದೆ? ಸರ್ ಇದು 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ. ಸೆಲೆರಿಯೋ ZXi ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಓಕೆ. ಮತ್ತೆ ಇದು ಬಂದ್ಬಿಟ್ಟು 68,000 ಡ್ರೈವನ್ ಆಗಿದೆ. 68,000 ಕಿಲೋಮೀಟರ್ ರನ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸೆಲೆರಿಯಾಗೆ. ಸರ್ ಇದೊಂದು 4,30,000 ಹೇಳ್ತೀನಿ ಸರ್. ಒಂದು 4,10,000 ಕೊಟ್ಬಿಡ್ತೀನಿ. 4,10,000 ಫೈನಲ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು 4,10,000 ಗೆ ಫೈನಲ್. ಸೊ ಇದು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಮೇಂಟೆನೆನ್ಸ್ ಕೂಡ ಕಡಿಮೆ, ಮೈಲೇಜ್ ಕೂಡ ಬರುತ್ತೆ. ಪೆಟ್ರೋಲ್ ಅಲ್ಲೇ ನಿಮ್ಗೆ 18 ಚಿಲ್ಲರೆ ಬಂದ್ಬಿಟ್ಟು 23-24 ಗಂಟೆ ಬರುತ್ತೆ. ವಾವ್ ಸೂಪರ್. ಅಂಡ್ ಇಲ್ಲೊಂದು ಗೆಡ್ಜ್ ಇದೆ. ಸೊ ಈ ಗೆಡ್ಜ್ ಯಾರು ನಂಬದೇ ಇಲ್ಲ, ಬರೀ 25,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸೊ ನೋಡ್ತಾ ಇರ್ಬೋದು ಬರೀ 25,000 ಕಿಲೋಮೀಟರ್ ರನ್ ಆಗಿರುವಂತ ಗೆಡ್ಜು. ನಿಮ್ಗೆ ಎಲ್ಲೂ ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸೊ ಗೆಡ್ಜು ಆಲ್ಮೋಸ್ಟ್ ಸಿಮಿಲರ್ ಆಗಿ ನಿಮ್ಗೆ ಹುಂಡೈ i10 ತರನೇ ಬರುತ್ತೆ ಸರ್. ಇದು 2009 ಮಾಡಲ್. 2009 ಸರ್. 2009 ಸಿಂಗಲ್ ಓನರ್ GVS. ಓಕೆ ಓಕೆ. 2009 ಸಿಂಗಲ್ ಓನರ್ ಕಾರ್, 25,000 ಡ್ರೈವನ್ ಆಗಿದೆ. ಬರೀ 25,000. ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಕಾರು, ಇಷ್ಟು ಕಡಿಮೆ ಓಡಿರೋ ಕಾರು ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಹುಡುಕಿದ್ರು ಸಿಗಲ್ಲ. ಒಂದು ಒಳ್ಳೆ ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಪ್ರೀಮಿಯಂ ಕಾರು ಹೊಸದಾಗಿರ್ಬೇಕು ಅನ್ನೋರಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಕಲರ್ ಕೂಡ ಎಲ್ಲೂ ಶೇಡ್ ಆಗಿದೆ, ಸೂಪರ್ ಆಗಿದೆ. ಅಂಡ್ ಗೆಟ್ಸ್ ಪ್ರೈಮು GUS. ಹೌದು ಸರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಸರ್. 1,90,000 ಕೋಟಿಂಗ್ ಇದೆ. 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1,80,000 ಫೈನಲ್ ಮಾಡ್ಕೊಡ್ತೀನಿ. ಡೆಡ್ ಲೈನ್ ಪ್ರೈಸ್. ಹೌದು ಸರ್. ಸರ್ ಇವಾಗ ಗೆಡ್ಸ್ ಏನ್ ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ಗೆಡ್ಸ್ ಮೈಲೇಜ್ ಬಂದ್ಬಿಟ್ಟು ಒಂದು 16 ಇದೆ ಸರ್. ಸೇಮ್ ಸ್ಯಾಂಟ್ರೋ ಮೈಲೇಜ್. ಸ್ಯಾಂಟ್ರೋ ಮೈಲೇಜ್. ಹೌದು. ಓಕೆ. ಅಂಡ್ ಅದ್ರ ಪಕ್ಕದಲ್ಲಿ ಒಂದು ಆಲ್ಟೋ K10 ಇದೆ, ಒಂದು ಬೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ K10 ಬಗ್ಗೆ ಡೀಟೇಲ್ಸ್. ಸರ್ ಇದು 2015 ಮಾಡಲ್. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಹೌದು. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 66,000 ಓಡಿದೆ ಸರ್. 66,000 ಕಿಲೋಮೀಟರ್ ರನ್ ಆಗಿದೆ. ಹೌದು. ಸೊ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಬರೀ 66,000 ಓಡಿರೋ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರೆ? ಇದು 2,80,000 ಕೋಟಿಂಗ್ ಇದೆ. ಒಂದು 2,65,000 ಆಗುತ್ತೆ ಸರ್. 2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 265 ಫೈನಲ್ ಮಾಡ್ಕೊಳ್ಳೋಣ ಸರ್. ಸೊ ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಇದೆ, ನೋಡ್ತಾ ಇರ್ಬೋದು. ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಸರ್ ಈ ಡಿಸೈರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲು, ಥರ್ಡ್ ಓನರ್ ಆಗಿದೆ. 98,000 ಡ್ರೈವನ್ ಆಗಿದೆ. ಡೀಸೆಲ್ ವೇರಿಯಂಟ್ VDI. ಓಕೆ ಓಕೆ. VDI. ಹೌದು. ಓನರ್ಶಿಪ್ ಸರ್? ಓನರ್ಶಿಪ್ ಬಂದ್ಬಿಟ್ಟು ಥರ್ಡ್ ಓನರ್ ಆಗಿದೆ ಸರ್. ಓಕೆ. ಥರ್ಡ್ ಓನರ್ ಆಗಿದೆಯಾ? ಹೌದು. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 3,25,000 ಆಗುತ್ತೆ ಸರ್. 3,25,000 ಡೀಸೆಲ್ ಗಾಡಿ. ಹೌದು ಸರ್. ಅದು ಕೂಡ ಡಿಸೈರ್. ಹೌದು ಸರ್. ವಾವ್, ನೋಡ್ತಾ ಇರ್ಬೋದು. ಇದು ಒಂದು ಒಳ್ಳೆ ಡೀಲ್. ನೆಕ್ಸ್ಟ್ ಸ್ಟಾರ್ಸ್ ಯೂನಿಟ್ 2 ಅಲ್ಲಿ ಒಂದು ಒಳ್ಳೆ ಡೀಲ್ ಇದೆ, ನೋಡ್ತಾ ಇರ್ಬೋದು. ಡಿಸೈರ್ ಸರ್. ಇದು ಲಾಂಗ್ ಡಿಕ್ಕಿ ಅಲ್ವಾ ಸರ್? ಹೌದು ಸರ್, ಲಾಂಗ್ ಡಿಕ್ಕಿ. ಸೊ ಇದ್ರಲ್ಲಿ ಶಾರ್ಟ್ ಡಿಕ್ಕಿ ಕೂಡ ಬರುತ್ತೆ ನಿಮ್ಗೆ. ಹೌದು. ಸೊ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಪ್ರೈಸ್ ಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಹುಡುಕಿದ್ರು ಸಿಗಲ್ಲ ಸರ್. ಈ ಡಿಸೈರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 98,000 ಡ್ರೈವನ್ ಆಗಿದೆ ಸರ್. ಸರ್ ಟ್ರ್ಯಾಕ್ ಸಿಗುತ್ತಾ ಸರ್? ಸರ್ ಟ್ರ್ಯಾಕ್ ಸಿಗುತ್ತೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ಟ್ರ್ಯಾಕ್ ಬೇಕಾದ್ರೆ ತಕ್ಕೊಡ್ತೀವಿ ಸರ್. ಓಕೆ ಓಕೆ. ಬಟ್ ಈ ಪ್ರೈಸ್ ಗೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 3,25,000 ಸರ್. 325 ಫೈನಲ್ ಸರ್. ಕೊಟ್ಬಿಡೋಣ ಸರ್. ಸಾಕಷ್ಟು ಜನ ಈ ಕಾರ್ಗೆ ಹುಡುಕ್ತಾನೆ ಇರ್ತೀರಾ, ಅದು ಕೂಡ ಬ್ಲಾಕ್ ಕಲರ್. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಒಂದು ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು ಫ್ರಮ್ ಹುಂಡೈ. ಸರ್ ಈ ಕಾರ್ದು ಡೀಟೇಲ್ಸ್ ಹೇಳಿ ಸರ್. 2008 ಮಾಡಲು ಸ್ಯಾಂಟ್ರೋ GLS. ಓಕೆ. ಬರೀ 48,000 ಡ್ರೈವನ್ ಆಗಿದೆ. ಸಿಂಗಲ್ ಓನರ್ ಸರ್ ವೆಹಿಕಲ್. 48,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್. 100% ಟ್ಯಾಕ್ಸ್ ಸಿಗುತ್ತೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 1,95,000 ಇದೆ. 1,80,000 ಕೊಟ್ಬಿಡೋಣ ಸರ್. 1,80,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 1,80,000 ಕೊಟ್ಬಿಡ್ತಾರೆ. ಬರೀ 40,000 ಕಿಲೋಮೀಟರ್ ರನ್ ಆಗಿದೆಯಾ ಸರ್? ಹೌದು. ಸೊ ಒಂದ್ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಸೊ ಲಾಂಗು ಕೂಡ ತಗೊಂಡು ಹೋಗ್ಬಿಡ್ಬೋದು ನೀವು. ಸೊ ಹುಂಡೈ
ನಿಮ್ಗೆ ಒಂದ್ ಒಳ್ಳೆ ಪ್ರೀಮಿಯಂ ಫೀಲ್ ಎಲ್ಲ ಬರುತ್ತೆ ಗಾಡಿ. ಸೊ ಸ್ಯಾಂಟ್ರೋ ಜಿಂಗು GLS ಗಾಡಿ ಸರ್ 1,80,000 ಫೈನಲ್. ಹೌದೌದು. ಸೊ 1,80,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಇಲ್ಲೊಂದು ಬೀಟ್ ಇದೆ, ಬೀಟ್ ಹುಡುಕರ್ಗೆ ಬೀಟ್ ಇದೆ, ಅದು ಕೂಡ ರೆಡ್ ಕಲರ್. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಡೀಸೆಲ್ ವೆರ್ಷನ್ 2012 ಮಾಡಲು. ಓಕೆ. LS ವೇರಿಯಂಟ್. ಹೌದು. ಓನರ್ಶಿಪ್ ಏನಾಗಿದೆ ಸರ್? ಸರ್ ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ. ಗಾಡಿ ಬಂದ್ಬಿಟ್ಟು 74,000 ಡ್ರೈವನ್ ಆಗಿದೆ ಸರ್. ಓಕೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು 2,25,000 ಕೊಟ್ಬಿಡ್ತೀನಿ ಸರ್. 2,25,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. ಸೊ ಡೀಸೆಲ್ ಗಾಡಿ 2,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಬೀಟ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 23 ಬಂದೇ ಬರುತ್ತೆ ಮೈಲೇಜ್. ಎಷ್ಟೊಂದ್ ಜನ ಹೇಳಿದ್ದಾರೆ 23, 24 ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಗಾಡಿಯಲ್ಲಿ. ಸೊ ಶೆವ್ಲೆಟ್ ಬೀಟ್ LS ವೇರಿಯಂಟ್ ಡೀಸೆಲ್ ಗಾಡಿ. ಓಕೆ ಸರ್. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 2,25,000 ಸರ್. I10 ಹುಡ್ಕೋರ್ಗೆ I10 ಹೇಳಿ ಸರ್. ಸರ್ 2013 ಮಾಡಲ್, ಸೆಕೆಂಡ್ ಓನರ್. ಓಕೆ. ಗಾಡಿ ಬಂದ್ಬಿಟ್ಟು 83,000 ಡ್ರೈವನ್ ಆಗಿದೆ. ಓಕೆ. ಸ್ಪೋರ್ಟ್ಸ್ ವರ್ಷನ್. ಸ್ಪೋರ್ಟ್ಸ್ ವರ್ಷನ್. ಹೌದು. ಬರೀ 83,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್, 13 ಮಾಡಲ್, ಸ್ಪೋರ್ಟ್ಸ್ ವರ್ಷನ್. ಸ್ಪೋರ್ಟ್ಸ್ ವರ್ಷನ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು 3 ಲಕ್ಷ ಕೋಟಿಂಗ್ ಇದೆ. ಒಂದು 2,85,000 ಬಂದ್ರೆ ಬಿಟ್ಬಿಡೋಣ. 285 ಫೈನಲ್. ಹೌದು ಸರ್. ಸೊ ನಿಮ್ಗೆ 285 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೊ I10 ನಾವ್ ಹೇಳ್ದಂಗೆ ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, 4 ಕೂಡ ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ I10 ಇದು ಕೂಡ ಸ್ಪೋರ್ಟ್ಸ್ ವರ್ಷನ್. ಓಕೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಫೋರ್ಡ್ ಫಿಗೋ ಇದೆ. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು 2011 ಮಾಡಲು ಫೋರ್ಡ್ ಫಿಗೋ. ಓಕೆ. 58,000 ಓಡಿದೆ. ಥರ್ಡ್ ಓನರ್, ಡೀಸೆಲ್ ವರ್ಷನ್ ಸರ್. ಡೀಸೆಲ್ ಗಾಡಿ. ಹೌದು. ಓಕೆ. ಬರೀ 58,000 ಕಿಲೋಮೀಟರ್ ರನ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 2,20,000 ಆಗುತ್ತೆ ಸರ್. 2,20,000. ಹೌದು. ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಡೀಸೆಲ್ ಗಾಡಿ ಸಿಗಲ್ಲ, ಅದು ಕೂಡ ಇದು ಫಿಗೋ. ಸೊ ನೋಡ್ತಾ ಇರ್ಬೋದು 58,000 182 ಕಿಲೋಮೀಟರ್ ರನ್ ಆಗಿದೆ. ಓನರ್ಶಿಪ್ ಜಾಸ್ತಿ ಆಗಿದೆ. ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಲೆದರ್ ಇಂಟೀರಿಯರ್ಸ್ ಕೂಡ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಾಕಷ್ಟು ಜನ ಎಲ್ಲ ಈ ಗಾಡಿಗೆ ಹುಡುಕ್ತಿರ್ತಾರ, ಯಾಕಂದ್ರೆ ಇದು ಒನ್ ಆಫ್ ದ ಒಳ್ಳೆ ಗಾಡಿ, ಮೈಲೇಜ್ ಬರುತ್ತೆ. ಸಾಕಷ್ಟು ಜನ ಎಲ್ಲ ಮೈಲೇಜ್ಗೆ ಏನಾರು ನೋಡಂಗಿದ್ರೆ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. 18-20 ಈಸಿಯಾಗಿ ಬಂದೇ ಬರುತ್ತೆ. ಸರ್ 1 ಲ್ಯಾಕ್ ಸರ್ 2,20,000 220 ಫೈನಲ್. ಹೌದು ಸರ್, ಕೊಟ್ಬಿಡೋಣ. ಸೊ ನೋಡ್ತಾ ಇರ್ಬೋದು SUV-ಗಳಿಗೆ ಕಿಂಗೋ, ಕಾಂಪ್ಯಾಕ್ಟ್ SUV-ಗೆ ಹೇಳಿ ಸರ್. ಇದು 1.6 ಗಾಡಿ ಸೂಪರ್ ಆಗಿರುತ್ತೆ. ಕ್ರೆಟಾ, ಹುಂಡೈ ಕ್ರೆಟಾ. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಅನ್ಸುತ್ತೆ ನಿಮ್ಗೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಸೈಡ್ ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿದ್ದಾರೆ. ಸೊ SX ಆಟೋಮೆಟಿಕ್ ಗಾಡಿ. ಯಾರು ಆಟೋಮೆಟಿಕ್ ಗೆ ಹುಡುಕ್ತಾ ಇದ್ರೆ ಒಂದೊಂದು ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ, ಇದರಲ್ಲಿ ಕೂಡ ನಿಮ್ಗೆ ಪಾರ್ಕಿಂಗ್ ಸೆನ್ಸಾರ್ಸ್, ಕೆಮರಾ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕೆಮರಾ ಎಲ್ಲ ಬರುತ್ತೆ. ಸೈಡ್ ಕ್ಲಾಡಿಂಗ್ ಕೂಡ ಇದೆ ನಿಮ್ಗೆ. ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಟಚ್ ಸ್ಕ್ರೀನು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸೊ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಗಾಡಿ, ತಲೆನೋವೇ ಇಲ್ಲ, ಆರಾಮಾಗಿ ಹೋಗ್ಬೋದು ನೆಮ್ಮದಿಯಾಗಿ. ಸೊ ನಿಮ್ಗೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ರೇರ್ AC ಕೂಡ ಇದೆ ನಿಮ್ಗೆ, ರೇರ್ AC. ಅಂಡ್ ಎರಡು ಕಪ್ ಹೋಲ್ಡರ್ ಬರುತ್ತೆ ಆಮ್ರೆಸ್ಟ್ ಅಲ್ಲಿ. ಅಂಡ್ ರೇರ್ ನೋಡ್ತಾ ಇರ್ಬೋದು ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ಇಂಜನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಬರುತ್ತೆ. ಸೊ ಹುಂಡೈ ಕ್ರೆಟಾಗೆ ಹುಡುಕ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬಹುದು. ಸೊ ನೋಡಿ ನಿಮ್ಗೆ ಸ್ಟಾರ್ಟ್ ಸ್ಟಾಪ್ ಬಟನ್. ಫೋನ್ ಮಾಡು ನನಗೆ. ಸೊ ಗಾಡಿ ಎಲ್ಲ ಈ ತರ ಇದೆ, ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಪೆಟ್ರೋಲ್ ಸರ್? ಸರ್ 2015 ಮಾಡಲ್. ಓಕೆ.
ಸಿಂಗಲ್ ಓನರ್ ವೆಹಿಕಲ್ 91,000 ಡ್ರೈವ್ ಆಗಿದೆ. ಓಕೆ. ಗಾಡಿ ಎಕ್ಸ್ಟ್ರಾ ಕಂಡೀಷನಲ್ ಸರ್, SX ಪ್ಲಸ್. SX ಪ್ಲಸ್ ಹೌದು. ಓಕೆ. ಡೀಸೆಲ್ ಸರ್ ಇದು? ಹೌದು ಡೀಸೆಲ್ ಸರ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದ್ರ ರೇಟ್ ಬಂದು 9,25,000 ಆಗುತ್ತೆ ಸರ್. ಆಟೋಮೆಟಿಕ್ ವರ್ಷನ್ 9,25,000 ಆಗುತ್ತೆ. 9,25,000 ಗೆ. ಹೌದು ಸರ್. 9,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ, SX ವರ್ಷನ್, 100% ಲೋನ್ ಆಗುವಂತ ವೆಹಿಕಲ್. ಹತ್ರ ನಿಮ್ಗೆ ನಿಮ್ ಪ್ರೊಫೈಲ್ ಸೂಪರ್ ಆಗಿದ್ರೆ 50 to 60% ಲೋನ್ ಕೂಡ ಆಗೋಗ್ಬಿಡುತ್ತೆ. ಅಂಡ್ ಇಲ್ಲಿ ಇನ್ನೊಂದು i10 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2010 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವಿತ್ CNG ಸರ್. ಇದು ಪೆಟ್ರೋಲ್ ವಿತ್ CNG ನಾ? ಹೌದು. ಓಕೆ. ಓನರ್ಶಿಪ್ ಸರ್? ಸರ್ ಇದು ಸಿಂಗಲ್ ಓನರ್ ಸರ್. ಎಷ್ಟು ರನ್ ಆಗಿದೆ ಸರ್? ಸರ್ 61,000 ಡ್ರೈವ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದೊಂದು 2,55,000 ಆಗುತ್ತೆ ಸರ್. 2,55,000 ಫೈನಲ್. ಹೌದು. JK ಟೈರ್ಸ್ 58,000 ಕಿಟ್ ಇದೆ ಸರ್. ಗ್ಯಾಸ್ ಯಾಕಂದ್ರೆ ನಿಮ್ಗೆ CNG ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ. ನನ್ನ ಪ್ರಕಾರ CNG ಅಲ್ಲಿ ನಿಮ್ಗೆ ಹತ್ರ 30+ ಬರುತ್ತೆ ಸರ್ ಮೈಲೇಜ್. ಬರುತ್ತೆ 30 ಕಿಲೋಮೀಟರ್ ಮೇಲೆ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಅದು ಕರೆಕ್ಟ್ ಆಗಿ ಎಷ್ಟು ಬರುತ್ತೋ ಗೊತ್ತಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 35 to 40 ಬಂದೇ ಬರುತ್ತೆ. ನೋಡ್ತಾ ಇರ್ಬೋದು, ಎಲ್ಲೊಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಗಾಡಿ ಮಾತ್ರ ಸೂಪರ್ ಆಗಿದೆ. ಸೊ ಇದ್ರಲ್ಲೂ ಕೂಡ ಪೋಸ್ಟರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಆಲ್ಟೋ ಇದೆ, ನೋಡ್ತಾ ಇರ್ಬೋದು. ಸೊ ಬಿಸಿಲಿಗೆ ನಿಲ್ಸಿ ಈ ತರ ಕಲರ್ ಶೇಡ್ ಆಗಿದೆ ಅಷ್ಟೇ. ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಅಂಡ್ ಓಡಿಸಿ ನೋಡಿದ್ರೆ ಗೊತ್ತಾಗುತ್ತೆ ಈ ಕಾರ್ ಬಗ್ಗೆ. ಸರ್ ಇದು ಓನರ್ಶಿಪ್ ಏನಾಗಿದೆ, ಪ್ರೈಸ್ ಏನು? 2009 ಮಾಡಲ್ ಆಲ್ಟೋ LXi, ಸಿಂಗಲ್ ಓನರ್ ವೆಹಿಕಲ್. 79,000 ಡ್ರೈವ್ ಆಗಿದೆ. ಓಕೆ. 79,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಈ ಕಾರ್ಗೆ ಒಂದು ಬೆಸ್ಟ್ ಸರ್ 1,45,000 ಕೊಟ್ಬಿಡ್ತೀನಿ ಸರ್. 1,45,000 ಫೈನಲ್ ಮಾಡಿ ಕೊಟ್ಬಿಡೋಣ ಸರ್. ಸರ್ ವಿತ್ CNG ಇದೆಯಾ ಸರ್? ಇಲ್ಲ ಸರ್, CNG ಇಲ್ಲ. ಓಕೆ. ನೋಡ್ತಾ ಇರ್ಬೋದು 1,45,000 ಫೈನಲ್. ಸೊ ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಕಾರ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಬಡ್ಜೆಟ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗಾಡಿ ಸಿಗದೇ ಇಲ್ಲ. ಸ್ವಲ್ಪ ಬಿಸಿಲಿಗೆ ನಿಲ್ಸಿ ಎಲ್ಲ ಕಲರ್ ಎಲ್ಲ ಶೇಡ್ ಆಗಿದೆ ಅಷ್ಟೇ. ಬಟ್ ಈ ಕಾರ್ದು ಕಂಡೀಷನ್ ನಿಮ್ಗೆ ಎಕ್ಸಾಕ್ಟ್ ಕಂಡೀಷನ್ ಗೊತ್ತಾಗಬೇಕಂದ್ರೆ ಲೊಕೇಶನ್ ಗೆ ಬಂದು ಟೆಸ್ಟ್ ರೈಡ್ ಎಲ್ಲ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಂಡ್ ಅದ್ರ ಪಕ್ಕದಲ್ಲಿ ಒಂದು ನ್ಯಾನೋ ಇದೆ, ನೋಡ್ತಾ ಇರ್ಬೋದು. ಸರ್ ಈ ನ್ಯಾನೋ ಪ್ರೈಸ್ 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ. 38,000 ಡ್ರೈವ್ ಆಗಿದೆ. ಓಕೆ. ಗಾಡಿ ರೇಟ್ ಬಂದ್ಬಿಟ್ಟು ನಿಮ್ಗೆ 1,70,000 ಆಗುತ್ತೆ ಸರ್. 1,70,000 ಫೈನಲ್. ಹೌದು. ಸೊ 1,70,000 ಫೈನಲ್. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಓನರ್, 2015 ಮಾಡಲು. ಅಂಡ್ ಗಾಡಿ ಬರೀ 53,000 ಕಿಲೋಮೀಟರ್ ರನ್ ಆಗಿದೆ. ಟಾಟಾ ನ್ಯಾನೋ ಸಿಟಿ ಯೂಸ್ಗೆ, ಲಾಂಗು ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೋ ಬಡ್ಜೆಟ್ ಅಲ್ಲಿ ಹುಡುಗೋರ್ಗೆ ಬೆಸ್ಟ್ ಕಾರು ನಿಮ್ಗೆ ನೆಕ್ಸಾಸ್ ಯೂನಿಟ್ 2 ಅಲ್ಲಿದೆ ಇವತ್ತು. ಅಂಡ್ i10ಗಳ ಸುರಿಮಳೆ ಅಂತಾನೆ ಹೇಳ್ಬೋದು. i10ಗಳ ಸುರಿಮಳೆ ಇವತ್ತಿನ ಈ ವಿಡಿಯೋದಲ್ಲಿ. ಎಷ್ಟೊಂದು i10ಗಳು ಇದೆ ನಿಮ್ಗೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2009 ಮಾಡಲ್, ಸೆಕೆಂಡ್ ಓನರ್, 91,000 ಡ್ರೈವ್ ಆಗಿದೆ. ಓಕೆ. ಮ್ಯಾಗ್ನಾ ಎರಾ. ಹೌದು. ಓಕೆ. i10 ಎರಾ ಬೇಸ್ ಮಾಡಲು. ಹೌದು. ಇದ್ರ ರೇಟ್ ಬಂದ್ಬಿಟ್ಟು ನಿಮ್ಗೆ 2,45,000 ಫೈನಲ್ ಆಗುತ್ತೆ ಸರ್. 2,45,000 2,30,000 ಕೊಟ್ಬೇಡ ಸರ್. 230 ಫೈನಲ್ ಕೊಟ್ಬೇಡ ಸರ್ ಕಸ್ಟಮರ್ ಗೆ. 230 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ಎರಾ. ಸೊ ಬೇಸ್ ವೇರಿಯಂಟ್ ಆದ್ರೂ ಕೂಡ ನಿಮ್ಗೆ ಎರಡು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, AC ಬರುತ್ತೆ. ನೋಡಿ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಸೊ ಅದ್ರ ಪಕ್ಕದಲ್ಲಿ ಒಂದು ಫೋರ್ಡ್ ಫಿಗೋ, ಇದು ಕೂಡ ಡೀಸೆಲ್ ಕಾರ್ ಅಂತ ಅನ್ಸುತ್ತೆ. ಹೌದು. ಫಸ್ಟ್ ಓನರ್ ಕಾರು. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2012 ಮಾಡಲು, ಫೋರ್ಡ್ ಫಿಗೋ ಡೀಸೆಲ್, ಸಿಂಗಲ್ ಓನರ್, 72,000 ಡ್ರೈವ್ ಆಗಿದೆ. ಓಕೆ. ಪ್ರೈಸ್ ಬಂದ್ಬಿಟ್ಟು ಒಂದು 2,50,000 ಇದೆ. ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. 2,40,000 ಕೊಟ್ಬೇಡ ಸರ್. 240 ಫೈನಲ್. ಹೌದು ಸರ್, ಕೊಟ್ಬೇಡ. ನೋಡ್ತಾ ಇರ್ಬೋದು ಫಸ್ಟ್ ಓನರ್ ಡೀಸೆಲ್ ಕಾರ್, ಅದು 2,40,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಎಷ್ಟು ಓಡಿದೆ ಅಂತ. 72,276 ಕಿಲೋಮೀಟರ್ ರನ್ ಆಗಿದೆ. ಪ್ರಾಪರ್ ಕಿಲೋಮೀಟರ್ ರನ್ ಆಗಿರೋದು. ಮೇನ್ ಇದು ಸಿಂಗಲ್ ಓನರ್. ಸೊ ಫೋರ್ಡ್ ಫಿಗೋ ಮೈಲೇಜ್ ಗೆ ಕಿಂಗು. ಸೊ ಮೈಲೇಜ್ ಏನಾರ ನೋಡಂಗಿದ್ರೆ ಕಾರ್ ಮಾತ್ರ ಎಕ್ಸ್ಟ್ರೀಮ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ ಸರ್. 2,40,000 ಫೈನಲ್. ಹೌದು. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಹುಂಡೈ
ಸ್ಯಾಂಟ್ರೋ ಇದೆ ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಸ್ಯಾಂಟ್ರೋಗೆ ಸಾಕಷ್ಟು ಎಲ್ಲ ಹುಡುಕ್ತಾ ಇರ್ತೀರಾ ಸರ್. ಈ ಸ್ಯಾಂಟ್ರೋ ಬಗ್ಗೆ ನಮಗೆ 2008 ಮಾಡಲು. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ. ಗಾಡಿ ರೇಟ್ ಬಂದ್ಬಿಟ್ಟು 1,75,000 ಗೆ ಆಗುತ್ತೆ ಸರ್. 175 ಫೈನಲ್ ಆಗುತ್ತೆ ಸರ್. ಸಿಂಗಲ್ ಓನರ್ ಕಾರು. ಹೌದು. 1,75,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗು ಅಂಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ. ಗಾಡಿ ಎಲ್ಲ ಈ ತರ ಇದೆ. ಸೊ ಇಲ್ಲೊಂದು ಮೋಸ್ಟ್ ವೇರಿಯಂಟ್ ಈ ಕಾರ್ಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ಇದು ಬಂದ್ಬಿಟ್ಟು VDI ಬ್ರಿಜಾ. ಹೇಳಿ ಸರ್. ಸರ್ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. 89,000 ಡ್ರೈವನ್ ಆಗಿದೆ. 89,000. ಹೌದು. ಓಕೆ ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 7 lakhs ಹೇಳ್ತೀನಿ, ನೆಗೋಷಿಯಬಲ್ ಆಗುತ್ತೆ ಸರ್. 7 lakh ಕೋಟಿಂಗ್ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ಬ್ರಿಜಾ ಡೀಸೆಲ್ ಕಾರು ತುಂಬಾನೇ ಡಿಮ್ಯಾಂಡ್ ಇರುವಂತ ವೆಹಿಕಲ್. 685 ಗೆಲ್ಲ ಫೈನಲ್ ಮಾಡ್ಕೊಡ್ತೀವಿ ನೋಡಿ. 685 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ನಿಮ್ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ VDI ಇದು. ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರಲ್ಲ, 2 ಏರ್ ಬ್ಯಾಗ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಬರುತ್ತೆ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ VDI ಆಲ್ಮೋಸ್ಟ್ ಒಂದು 18-20 ಪ್ಲಸ್ ಬರುತ್ತೆ. ಹೌದು, 18 ಬರುತ್ತೆ ಸರ್. 18 ಆರಾಮಾಗಿ ಬರುತ್ತೆ. ಹೌದು ಬರುತ್ತೆ. ಸೊ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ರೀಸೇಲ್ ವ್ಯಾಲ್ಯೂ ಕೂಡ ಈ ಕಾರ್ಗೆ ತುಂಬಾ ಚೆನ್ನಾಗಿದೆ. ಗಾಡಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, ಸೂಪರ್ ಆಗಿದೆ. ಅಂಡ್ ಅದ್ರ ಮುಂದ್ಗಡೆ ಇನ್ನೂ ಒಂದು VDI ಇದೆ. ಇದು ಕೂಡ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದಾರೆ, ನೋಡ್ತಾ ಇರ್ಬೋದು. ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕ್ರಿಸ್ಟಲ್ ಲುಕ್ ಅಂತಾರೆ, ಸೂಪರ್ ಆಗಿರುತ್ತೆ. ಸೊ ಇದು ಸರ್ ಹತ್ರ ಮ್ಯಾಗ್ ವೀಲ್ಸ್ ಹತ್ರ ನಿಮ್ಗೆ ಎಷ್ಟೊಂದು ಪ್ರೈಸ್ ಆಗುತ್ತೆ ಸರ್? ಒಂದು 45,000 ಬರೀ ಮ್ಯಾಗ್ ವೀಲ್ಸ್ ಗೆ ಆಗ್ಬಿಡುತ್ತೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2016 ಮಾಡಲ್. ಇದು ಸಿಂಗಲ್ ಓನರ್ ವೆಹಿಕಲ್. 85,000 ಡ್ರೈವನ್ ಆಗಿದೆ. ಓಕೆ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥದ್ದು. ಮ್ಯಾಗ್ವೆಲ್ ಇದೆ, ಲೆದರ್ ಇಂಟೀರಿಯರ್ಸ್ ಇದೆ, 2 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಡ್ಯುಯಲ್ ಟೋನ್ ಕಲರ್ ಎಲ್ಲ ಡ್ಯುಯಲ್ ಟೋನ್ ಕಲರ್ ಹಾಕ್ಸಿದ್ದಾರೆ. ಓಕೆ. ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ಕೊಂಡು ಸರ್? ಇದು 7,25,000 ಫೈನಲೈಸ್ ಆಗುತ್ತೆ ಸರ್. 7,25,000 ಫೈನಲ್. ಅದು ಕೂಡ ಡೀಸೆಲ್ ವೆಹಿಕಲ್. ಹೌದು. ಸೊ ಸೈಡ್ ಕ್ಲಾಡಿಂಗ್ ಎಲ್ಲ ಸೂಪರ್ ಆಗಿದೆ. ಸೊ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಸೂಪರ್ ಆಗಿ ಬರುತ್ತೆ. ಅಂಡ್ ದೊಡ್ಡ ಬೂಟ್ ಸ್ಪೇಸ್ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಕಾಂಪ್ಯಾಕ್ಟ್ SUV ಕಾರ್ ಆಗಿರೋದ್ರಿಂದ ಬೂಟ್ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಇದ್ರಲ್ಲೂ ಕೂಡ ಆಸ್ ಇಟ್ ಇಸ್ ಸೇಮ್ 2 ಏರ್ ಬ್ಯಾಗ್ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, 4 ಕೂಡ ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅಲಾಯ್ ವೀಲ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, ನೋಡ್ತಾ ಇರ್ಬೋದು. ಸೂಪರ್ ಆಗಿದೆ. ಅಲಾಯ್ ವೀಲ್ಸ್ ಮಾತ್ರ ಸೂಪರ್ ಆಗಿದೆ. ಅಂಡ್ ಇವನ್ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ನಿಮ್ಗೆ ಗಾಡಿ ಎಲ್ಲೊಂದು ಸ್ಕ್ರಾಚ್ ಡೆಂಟು ಇಲ್ಲ, ಸೂಪರ್ ಆಗಿದೆ. ಅಂಡ್ ಇಲ್ಲೊಂದು ಸ್ವಿಫ್ಟ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಎಲ್ಲ ಸ್ವಿಫ್ಟ್ ಗೆ ಹುಡುಕ್ತಾ ಇರ್ತೀರಾ. ಇದು ಬಂದ್ಬಿಟ್ಟು VXI ವೈಟ್ ಕಲರ್. VXI ಗಾಡಿ ವೈಟ್ ಕಲರ್ ಕಾರು. ಸಾಕಷ್ಟು ಜನ ಎಲ್ಲ ಲೈಕ್ ಆಗುತ್ತೆ ಈ ಕಾರ್ನ. ಸೊ ಇದು VXI ಆಗಿರೋದ್ರಿಂದ ನಿಮ್ಗೆ ಪೋಸ್ಟರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ. ಸೊ VXI ಗೆ ಹುಡುಕವ್ರಿಗೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಸರ್ 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ. 72,000 ಡ್ರೈವನ್ ಆಗಿದೆ. ಓಕೆ. VXI. ಹೌದು ಸರ್. ಪ್ರೈಸ್ ಬಂದ್ಬಿಟ್ಟು 5,10,000 ಇದೆ ಸರ್. ಒಂದು 5 ಲಕ್ಷಕ್ಕೆಲ್ಲ ಫೈನಲ್ ಮಾಡ್ಕೊಡೋಣ ಸರ್. ಸರ್ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಸೊ ನೋಡ್ತಾ ಇರ್ಬೋದು, 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ನ್ಯಾನೋ ಹುಡ್ಕೋರ್ಗೆ ನ್ಯಾನೋ ಇದೆ, ನೋಡ್ತಾ ಇರ್ಬೋದು. ಇದು 2017 ಮಾಡಲ್. 17 ಮಾಡಲ ಸರ್? ಹೌದು. ಸಿಂಗಲ್ ಓನರ್. ಓಕೆ. ಸಿಂಗಲ್ ಓನರ್, 17 ಮಾಡಲು, ಟ್ವಿಸ್ಟ್. ಅಂಡ್ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ 46,000 ಡ್ರೈವನ್ ಆಗಿದೆ. ಓಕೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು 2,45,000 ಹೇಳ್ತಾರೆ. ಒಂದು 2,35,000 ಗೆಲ್ಲ ಫೈನಲೈಸ್ ಆಗುತ್ತೆ. 235 ಫೈನಲ್. ಹೌದು ಸರ್. ಸೊ 2,35,000 ಗೆ ಫೈನಲ್. ಸೊ ಇದು ಸ್ವಲ್ಪ ಪ್ರೀಮಿಯಂ ನ್ಯಾನೋ. ಹೌದು. ಯಾಕಂದ್ರೆ ನೋಡ್ತಾ ಇರ್ಬೋದು, ಪೋಸ್ಟರಿಂಗ್ ಎಲ್ಲ ಬರುತ್ತೆ. ಸೊ ಸ್ಪೇಸ್ ಕೂಡ ಜಾಸ್ತಿ ಬರುತ್ತೆ ನಿಮ್ಗೆ ನಾರ್ಮಲ್ ನ್ಯಾನೋಗಿಂತ. ಸೊ ನಿಮ್ಗೆ ಆಡಿಯೋ ಸಿಸ್ಟಮ್, ಬ್ಲೂಟೂತ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 5 ಜನ ಕಂಫರ್ಟಬಲ್ ಆಗಿ ನಮ್ಗೆ ಹೊಸ ಕಾರ್ ಬೇಕು, ಕಡಿಮೆ ರೇಟ್ ಅಲ್ಲಿ ಬೇಕಂದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ ಟ್ವಿಸ್ಟ್ XT ನ್ಯಾನೋ. ಓಕೆ. ನೋಡ್ತಾ ಇರೋದು ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ನೀಟಾಗಿ ಕಸ್ಟಮರ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸರ್ ಇಲ್ಲಿ ಡಿಸೈರ್ ಇದೆಯಾ ಸರ್? ಸರ್ ಡಿಸೈರ್ ಇಲ್ಲ. ಡಿಸೈರ್ ಅದು ಸೇಲ್ ಆಗ್ಬಿಟ್ಟೈತಾ? ಇಲ್ಲ, ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ. ಓಕೆ ಓಕೆ. ಸೊ ಇಲ್ಲೊಂದು ಸ್ವಿಫ್ಟ್ ಇದೆ, ಇನ್ನೂ ಒಂದು ಹೇಳಿ ಸರ್. ಸರ್ ಇದು 2012 ಮಾಡಲು. ಓಕೆ. ಥರ್ಡ್ ಓನರ್ ಆಗಿದೆ. ಓಕೆ. ಥರ್ಡ್ ಓನರ್ ಆಗಿದೆಯಾ? ಹೌದು. ಡೀಸೆಲ್ ಕಾರ ಸರ್? ಡೀಸೆಲ್ ವೇರಿಯಂಟ್.
ಓಕೆ ಸರ್, ಈ ಡಿಸೈರ್ ಗೆ ಏನ್ ಪ್ರೈಸ್ ಕೊಟ್ಟು ಸರ್ ಇದು 3,75,000 ಆಗುತ್ತೆ ಸರ್. 3,75,000 ಫೈನಲ್. ಹೌದು ಸರ್, ಲೋನ್ ಆಗುತ್ತಾ? ಈಗ ಲೋನ್ ಆಗುತ್ತೆ ಸರ್, ಮಾಡ್ಕೊಡ್ತೀನಿ ಸರ್. ಓಕೆ, ಎಷ್ಟು ಕಿಲೋಮೀಟರ್ ಆಗಿದೆ ಸರ್? ಸರ್ ಇದು 89,000 ಡ್ರೈವನ್ ಆಗಿದೆ ಸರ್. ಓಕೆ, ಇದು ವಿಡಿಐ ಸರ್ ಇದು? ವಿಡಿಐ. ಸೊ ವಿಡಿಐ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸಿದಾರೆ ಅಷ್ಟೇ ನಿಮ್ಗೆ. ಅಂಡ್ ವಿಡಿಐ ಹುಡ್ಕೋರ್ಗೆ ಒಂದು ಒಳ್ಳೆ ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವುದೇ ವೆಹಿಕಲ್ ಆಗ್ಲಿ 100% ಟೆಸ್ಟ್ ರೈಡ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ ಗಾಡಿಯಲ್ಲಿ. ಸೊ ಸ್ವಿಫ್ಟ್ ವಿಡಿಐ. ಓಕೆ ಸರ್, 3 lakh ಏನ್ ಹೇಳಿದ್ರು ಪ್ರೈಸ್? ಸರ್ 3,75,000 ಆಗುತ್ತೆ. 3,75,000 ಫೈನಲ್. ಹೌದು ಸರ್. ಓಕೆ, ಸೊ ಇಲ್ಲೊಂದು 800 ಸರ್ ಇದು? ಹೌದು ಸರ್. ಸೊ ನೋಡ್ತಾ ಇರ್ಬೋದು, 800 ಆಂಟಿಕ್ ಪೀಸ್ ಅಂತಾನೆ ಹೇಳ್ಬೋದು. ಇವಾಗ್ಲೂ ಕೂಡ ಹೊಸ ಕಾರ್ ತರನೇ ಇದೆ. ಅದತ್ರ ಕಾರ್ ನೋಡ್ತಿರ್ಬೋದು ಇಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕಾರ್ನ ಮಾತ್ರ. ಸರ್ ಇದ್ರದ್ದು ಮಾಡಲ್ 2008 ಮಾಡಲು, ಸಿಂಗಲ್ ಓನರ್, 94,000 ಡ್ರೈವನ್ ಆಗಿದೆ. 94,000 ಡ್ರೈವನ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್. ಅದಕ್ಕೆ ನೋಡಿ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಎಲ್ಲ ಅಪ್ಡೇಟ್ ಇದೆ. ಹೌದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಬರೀ 94,000 ಡ್ರೈವನ್ ಆಗಿದೆ ಸರ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 1,40,000 ಕೋಟಿಂಗ್ ಇದೆ. 1,35,000 ಬಂದ್ರೆ ಬಿಟ್ಬಿಡ್ತೀನಿ ಸರ್. 135 ಫೈನಲ್ ಮಾಡ್ಕೊಟ್ಬೋಣ ಸರ್. ಸರ್ ಇದ್ರಲ್ಲಿ ಇದು ಪವರ್ ಶೇರಿಂಗ್ ಬರಲ್ಲ ಅಲ್ಲ? ಇಲ್ಲ ಸರ್. ಸೊ ಮ್ಯಾನ್ಯುಯಲ್ ಸರ್, AC ವೆಹಿಕಲ್. AC. ಓಕೆ ಓಕೆ. ಸೊ ಆದ್ರೂ ಕೂಡ ಈ ಕಾರ್ನ ಎಷ್ಟೊಂದ್ ಜನ ಲೈಕ್ ಮಾಡೋರು ಇರ್ತಾರೆ, ಹುಡುಕ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ ಸಿಗುತ್ತೆ ನಮ್ಗೆ 800 ಈ ಕಾರ್ ಪರ್ಟಿಕ್ಯುಲರ್ ಆಗಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಅಷ್ಟು ಕ್ಯೂಟ್ ಆಗಿದೆ. ಮಾರುತಿ ಸುಜುಕಿ ಒರಿಜಿನಲ್ ಲೋಗೋ ಸೂಪರ್ ಆಗಿದೆ. 1,35,000 ಫೈನಲ್. ಹೌದು ಸರ್. ಅಂಡ್ ನ್ಯಾನೋ, ಇದು ನ್ಯಾನೋ ಅಲ್ಲ, ಇಯಾನ್ ಹುಡ್ಕೋರ್ಗೆ ಇಯಾನು, ಹುಂಡೈ. ಸರ್ 2012 ಮಾಡಲು ಹೋಂಡಾ ಇಯಾನು ಎರಾ 67,000 ಓಡಿದೆ. ಸೆಕೆಂಡ್ ಓನರ್. ಓಕೆ, 2,25,000 ಕೊಟ್ಬೇಡ ಸರ್. 225 ಫೈನಲ್. ಹೌದು ಸರ್, ಕೊಟ್ಬೇಡ ಸರ್. 2,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಹುಂಡೈ ಎರಾ. ಸೊ ಎರಾ ಬಂದ್ಬಿಟ್ಟು ಬೇಸ್ ಮಾಡಲ್ ಬರುತ್ತೆ. ಬೇಸ್ ಮಾಡಲ್ ಆದ್ರೂ ಕೂಡ ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್, AC, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ. ಸೊ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಇದು ಎರಾ ತರ ಇಲ್ಲ. ಸೊ ಮ್ಯಾಗ್ನಾ ಸ್ಪೋರ್ಟ್ಸ್ ವೇರಿಯಂಟ್ ತರ ಕಾಣಿಸುತ್ತೆ ನಿಮ್ಗೆ. ಗಾಡಿ ಸೂಪರ್ ಆಗಿರುತ್ತೆ. ಸೊ ವೈಟ್ ಕಲರ್ ಎರಾ ಪ್ಲಸ್. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್ 2,20,000 ಕೊಟ್ಬೇಡ ಸರ್. 220 ಫೈನಲ್. ಹೌದು. ಓಕೆ ಸರ್, ಇದು ಆಲ್ಟೋ ಇದೆಯಾ ಸರ್? ಸರ್ 2009 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ, 67,000 ಡ್ರೈವನ್ ಆಗಿದೆ. ಓಕೆ, 1,65,000 ಕೊಟ್ಬೇಡ ಸರ್. 1,65,000 ಫೈನಲ್. ಹೌದು. ಸೊ ಜಾಸ್ತಿ ಓಡಿಲ್ಲ ಕಾರು. ನೋಡ್ತಾ ಇರ್ಬೋದು, ಆಲ್ಟೋ LXi 1,65,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಇಲ್ಲಿ ಇನ್ನೂ ಒಂದು ಆಲ್ಟೋ VXi K10 ಇದೆ. ಸೊ ನೋಡ್ತಾ ಇರ್ಬೋದು, K10 ಹುಡ್ಕೋರ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ 2ನೇ K10 ಇದು ಬಂದ್ಬಿಟ್ಟು. ಸೊ K10 ಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಇದು 1.2 ಇಂಜಿನ್. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೀಟಾಗಿ ಕ್ಲೀನ್ ಆಗಿದೆ. ಆಲ್ಟೋ K10 ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕಡಿಮೆ. ಸರ್ ನಾವು ಜಾಸ್ತಿ ಮೇಂಟೈನ್ ಮಾಡಕ್ ಆಗಲ್ಲ, ಲೋ ಮೇಂಟೆನೆನ್ಸ್ ಕಾರ್ ಏನಾರು ಇದೆ ಅಂದ್ರೆ ಅದು ಮಾರುತಿ ಸುಜುಕಿ ಗಾಡಿಗಳು ಯಾವ್ದೇ ತಗೊಳ್ಳಿ ಲೋ ಮೇಂಟೆನೆನ್ಸ್. ಸರ್ ಈ ಕಾರ್ದು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 2013 ಮಾಡಲ್, ಸೆಕೆಂಡ್ ಓನರ್. ಓಕೆ, ಇದ್ರ ಪ್ರೈಸ್ ಬಂದ್ಬಿಟ್ಟು 2,45,000 ಸರ್. 245 ಫೈನಲ್ ಮಾಡಿ ಕೊಟ್ಬೋಣ ಸರ್. ಸೊ ನೋಡ್ತಾ ಇರ್ಬೋದು, 2,45,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಅಂಡ್ ಒಂದು i10 ಇದೆ, i10 ಬಗ್ಗೆ ಹೇಳಿ ಸರ್. ಸರ್ ಇದು 2010 ಮಾಡಲು, 42,000 ಓಡಿದೆ, ಸೆಕೆಂಡ್ ಓನರ್. ಓಕೆ, 42,000 ಸೆಕೆಂಡ್ ಓನರ್. ಫೈನಲ್ 3 lakhs ಕೊಟ್ಬೇಡ ಸರ್. ಬರೀ 42,000 ಓಡಿದೆ ಸರ್. ಬರೀ 42,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಗೆ ಮಾಡಲ್ 3 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 2010 ಮಾಡಲ್. ಸೊ ಜಾಸ್ತಿ ಕಿಲೋಮೀಟರ್ ರನ್ ಆಗಿಲ್ಲ. ಆಟೋಮೆಟಿಕ್ ಸರ್, ಮತ್ತೆ ಆಟೋಮೆಟಿಕ್ ಗಾಡಿ. ಹೌದು. ಸೊ ಇಲ್ಲಿ ಅಡಿಷನಲ್ ಆಗಿ ಇನ್ನೂ ನಿಮ್ಗೆ ಪ್ಲಸ್, ಯಾಕಂದ್ರೆ ಆಟೋಮೆಟಿಕ್ ತಲೆನೋವು ಇರಲ್ಲ, ನಿಮ್ಗೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಹುಡುಕೋರ್ಗೆ i10 ನಲ್ಲಿ ಒಂದು ಒಳ್ಳೆ ಆಪ್ಷನ್ ಸಿಗ್ತೈತೆ ಇವತ್ತು ಈ ವಿಡಿಯೋದಲ್ಲಿ. ಸೊ ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟು ಇಲ್ಲ, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟು, ಆಟೋಮೆಟಿಕ್ ಗಾಡಿ. ಅಂಡ್
ಸರ್ ಇದು ಇದೆಯಾ ಸರ್ ಇಟಿಎಸ್? ಸರ್ ಇಟಿಎಸ್ ಕ್ರಾಸ್ ಸೇಲ್ ಆಗಿದೆ, ಸೋಲ್ಡ್ ಆಗಿದೆ. ಸೋಲ್ಡ್ ಆಗ್ಬಿಟ್ಟಾಯ್ತಾ? ಇದೆಯಾ ಸರ್? ಹಾ i10 i20 ಹಾ i20 ನೋಡ್ತಾ ಇರ್ಬೋದು, ವೈಟ್ ಕಲರ್ ಸೂಪರ್ ಆಗಿದೆ. 2010 ಮಾಡಲು, ಸೆಕೆಂಡ್ ಓನರ್. ಓಕೆ 72,000 ಓಡಿದೆ. ಓಕೆ 3,60,000 ನೆಗೋಷಿಯಬಲ್ ಆಗುತ್ತೆ ಸರ್. 360 ನೆಗೋಷಿಯಬಲ್ ಆಗುತ್ತೆ. ಓನರ್ಶಿಪ್ ಸರ್? ಸರ್ ಸೆಕೆಂಡ್ ಓನರ್. ಸರ್ 72,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್ 3,60,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಯಾರು ಹೇಳಿದ್ದು? ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 4 ಕೂಡ ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಗಾಡಿಯಲ್ಲಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಇಲ್ಲ. ವೈಟ್ ಕಲರ್ ಮ್ಯಾಗ್ನಸ್ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಇದೊಂಥರ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು. ಸೊ ಈ ಗಾಡಿ ಯಾರೆಲ್ಲ ಲೈಕ್ ಮಾಡ್ತಾರೆ ಅವ್ರಿಗೆ ಸಾಕಷ್ಟು ಜನ ಎಲ್ಲ ಆಂಟಿಕ್ ಪೀಸ್ ತರ ಇಟ್ಕೊಂಡಿರ್ತಾರೆ ಈ ಗಾಡಿನ. ಏನ್ ₹1 ಖರ್ಚೇ ಇಲ್ಲ, ಬರೀ ಡೀಸೆಲ್ ಹಾಕ್ಸ್ಕೊಂಡು ಓಡಿಸೋದು ಅಷ್ಟೇ. ಸೊ ನೋಡ್ತಾ ಇರ್ಬೋದು, 7 ಸೀಟರ್ ಗಾಡಿ. ಸೊ ಹಿಂದ್ಗಡೆ ಇಬ್ರು, ಮಧ್ಯದಲ್ಲಿ 3, ಮುಂದ್ಗಡೆ ಇಬ್ರು. ಸೊ ಕೊಡಚಾದ್ರಿ ಟ್ರಿಪ್ ಏನಾರು ಹೋಗಂಗಿದ್ರೆ ಈ ಕಾರ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ಕೊಡಚಾದ್ರಿ ಟ್ರಿಪ್ ಅಲ್ಲಿ ಈ ಕಾರು ಹೋಗೋ ತರ ಯಾವ ಕಾರು ಹೋಗಲ್ಲ. ಸೊ ನಿಮ್ ಹತ್ರ ಕಾರ್ ಇದ್ರೆ ಅದನ್ನ ಕೆಳಗಡೆ ಇಳಿಸ್ಬಿಟ್ಟು ಈ ಕಾರಲ್ಲೇ ಅವ್ರು ಕರ್ಕೊಂಡು ಹೋಗೋದು ಮೇಲ್ಗಡೆಗೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2001 ಮಾಡಲು, ಥರ್ಡ್ ಓನರ್ ಆಗಿದೆ ಸರ್. ಓಕೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕಂಡೀಷನ್ ಇದೆ. ಮಹೇಂದ್ರ ಜೀಪ್. ಹೌದು, ಕಮಾಂಡೋ ಜೀಪ್ ಕಮಾಂಡೋ. ಹೌದು ಸರ್ ಈ ಕಮಾಂಡರ್ ಆಗಿದ್ರೆ ಕಮಾಂಡೋ ತರ ಜೀಪ್ ಆಫ್ ರೋಡ್ ನೋಡಿ ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಬಿಡ್ತಾರೆ ಸರ್? ಇದು 4.5 ಲಕ್ಷಕ್ಕೆ ಆಗುತ್ತೆ ಸರ್. 4.5 ಲಕ್ಷಕ್ಕೆ ಫೈನಲ್. ಹೌದು ಸರ್. ಸೊ ಪ್ಯಾಷನ್ ಇರ್ಬೇಕು ಈ ಕಾರ್ನ ತಗೋಬೇಕಂದ್ರೆ, ಇಂಟ್ರೆಸ್ಟ್ ಇರ್ಬೇಕು. ಯಾಕಂದ್ರೆ ಇದು ಬಂದ್ಬಿಟ್ಟು ರೇರ್ ಪೀಸು, ಆಂಟಿಕ್ ಪೀಸು, ಎಲ್ಲಿ ಹುಡುಕಿದ್ರು ಸಿಗಲ್ಲ. ಇವಾಗ ಅವೈಲಬಲ್ ಆಗಿದೆ, ನೋಡ್ತಾ ಇರೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ ಜೀಪ್ ಕಮಾಂಡೋ. ಸೊ ಇಲ್ಲಿ ಒಂದು ಮಿಟ್ಸುಬಿಷಿ ಔಟ್ಲ್ಯಾಂಡರ್. ಸೊ ಇದು ನಿಜವಾದ ಔಟ್ಲ್ಯಾಂಡರ್ ಅಂತಾನೆ ಹೇಳ್ಬೋದು. ಒಂದ್ ಕಂಟ್ರಿಯಿಂದ ಇನ್ನೊಂದ್ ಕಂಟ್ರಿಗೆ ಆರಾಮಾಗಿ ಹೋಗೋದು ಈ ವೆಹಿಕಲ್ ಅಲ್ಲಿ. ಆ ತರ ಕಾರು ಇದು ಬಂದ್ಬಿಟ್ಟು ಮಿಟ್ಸುಬಿಷಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸರ್ ಈ ಕಾರ್ ಬಗ್ಗೆ 2010 ಮಾಡಲು, ಸೆಕೆಂಡ್ ಓನರ್, 1,67,000 ಡ್ರೈವ್ ಆಗಿದೆ. ಓಕೆ ಪ್ರೈಸ್ ಬಂದ್ಬಿಟ್ಟು ಒಂದು 4.5 ಲಕ್ಷಕ್ಕೆ ಆಗುತ್ತೆ ಸರ್. ಸರ್ 4.5 ಲಕ್ಷಕ್ಕೆ ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು, ಇದ್ರಲ್ಲಿ ಇರೋ ಫೀಚರ್ಸ್ ಯಾವ್ದ್ರಲ್ಲಿ ಇರಲ್ಲ, ಆ ತರ ಇರುತ್ತೆ ನಿಮ್ಗೆ ಫೀಚರ್ಸ್ ಎಲ್ಲ. ಸರ್ ಬರೀ 4.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು, ಕೊಟ್ಬಿಡ್ತೀನಿ ಸರ್. ಮಿಟ್ಸುಬಿಷಿ ಔಟ್ಲ್ಯಾಂಡರ್ 4.5 ಲಕ್ಷಕ್ಕೆ ಸಿಗ್ತೈತೆ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ. ಅಂಡ್ ನಮ್ ವಿಡಿಯೋದಲ್ಲಿ ಕೊನೆ ಕಾರ್ ಬಂದ್ಬಿಟ್ಟು ಬ್ಲಾಕ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್ VXi. ಹೇಳಿ ಸರ್. ಸರ್ 2008 ಮಾಡಲು, ಸೆಕೆಂಡ್ ಓನರ್. ಓಕೆ ಶಿಫ್ಟ್ VXi. ಓಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 2,45,000 ಆಗುತ್ತೆ ಸರ್. 245 ಫೈನಲ್ ಮಾಡಿ ಕೊಟ್ಬೇಡ ಸರ್. ಬ್ಲಾಕ್ ಬ್ಯೂಟಿನಿ ಅಂತ ಹೇಳ್ಬೋದು. ಹೌದು. ಒಳಗಡೆ ನೀವು ಸೊ ನೋಡ್ತಾ ಇರ್ಬೋದು, ಕ್ಲೀನ್ ಆಗಿದೆ. ಸ್ವಿಫ್ಟ್ ಒಳಗಡೆ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಅಂಡ್ ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಈ ಪ್ರೈಸ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಬರಲ್ಲ. ಆಲ್ಮೋಸ್ಟ್ ಬೇರೆ ಕಾರ್ ಬರ್ಬೋದೇನೋ, ಬಟ್ ಸ್ವಿಫ್ಟ್ ಮಾತ್ರ ಬರಲ್ಲ. ಅದು ಕೂಡ ಬ್ಲಾಕ್ ಕಲರ್, VXi ಪೆಟ್ರೋಲ್. ಇನ್ನೊಂದ್ಸಲ ಡೆಡ್ಲೈನ್ ಪ್ರೈಸ್ ಸರ್ ಅದು 2,45,000 ಕೊಟ್ಬೇಡ ಸರ್. 2,45,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್. ನೋಡಿ, ಇಷ್ಟು ಕಾರ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಹರೀಶ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಬಿಸಿಲು ಮಾತ್ರ ಸೂಪರ್ ಆಗಿ ಹೊಡಿತೈತೆ. ಟೈಮ್ 1:30 ಆಗ್ತೈತೆ. ಸೊ ಎಕ್ಸ್ಟ್ರೀಮ್ ಆಗಿದೆ ಬಿಸಿಲು. ಸೊ ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಮಧ್ಯಾಹ್ನನೇ ವಿಡಿಯೋ ಮುಗಿಸ್ಬಿಟ್ರೆ ಬೆಸ್ಟ್. ಯಾಕಂದ್ರೆ ಮಳೆ ಬಂದ್ರು ಬರ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಅಂತ ಇವ್ರ ಹತ್ರ. ಸೊ ಕಂಪ್ಲೀಟ್ ಆಗಿ ಕಾರ್ಸ್ ಎಲ್ಲ ಸ್ಟಾಕ್ ಆಗಿದೆ. ಹತ್ತತ್ರ 50 ಕಾರ್ಗಳು ಇನ್ನು ಈಚೆ ಕೂಡ ಎಲ್ಲ ಇದೆ. ನಿಮ್ಗೆ ನಿಮ್ ಬಡ್ಜೆಟ್ ಯಾವ್ದೇ ಇರ್ಲಿ ಕಾಲ್ ಮಾಡಿದ್ರೆ ಸಾಕು ಸರ್. ನಮ್ ಬಡ್ಜೆಟ್ ಫಾರ್ ಎಕ್ಸಾಂಪಲ್ 2 ಲಕ್ಷ ಇದೆ ಸರ್. ನಮ್ಗೆ 2 ಲಕ್ಷ ಒಳಗಡೆ ಯಾವ ಕಾರ್ಸ್ ಎಲ್ಲ ಸಿಗುತ್ತೆ ಅದರ ಡೀಟೇಲ್ಸ್ ಎಲ್ಲ ಹೇಳಿ ಅಂದ್ರು ಹೇಳ್ತಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಹೋಗ್ಬೋದು. ಓಕೆ, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.